ಎಲ್ರಿಗೂ ಸಲಾಂ ನಮಸ್ತೆ. ನಾನು ನಿಮ್ಮ ರಫೀಕ್ ಸೌದಾಗರ್. ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಚಾರ ಕೇರ್ ಗಿವರ್ ಇನ್ ಜಪಾನ್ ಸ್ನೇಹಿತರೆ. ಜಪಾನ್ ರಾಷ್ಟ್ರ ಕೂಡ ಕೇರ್ ಗಿವರನ್ನು ಆಹ್ವಾನಿಸುತ್ತದೆ ಅಂದರೆ ಹೌದು ಸ್ನೇಹಿತರೆ. ಜಪಾನ್ ರಾಷ್ಟ್ರಕ್ಕೂ ಕೇರ್ ಗಿವರ್ ಅವಶ್ಯಕತೆ ಇದೆ ಸ್ನೇಹಿತರೆ. ಒನ್ ಆಫ್ ದ ವರ್ಲ್ಡ್ ಹ್ಯಾಪಿಯೆಸ್ಟ್ ಕಂಟ್ರಿ ಅನ್ನುವಂಥ ಬಿರುದು ಹೊಂದಿರುವಂಥ ಜಪಾನ್ ರಾಷ್ಟ್ರ ಫಾಸ್ಟೆಸ್ಟ್ ಇದು ಗ್ರೋವಿಂಗ್ ಏನು ಕಂಟ್ರೀಸ್ ಅಂತೀವಲ್ಲ ಅದರಲ್ಲಿ ಒಂದಿದೆ. ಬಟ್ ಇದ್ರ ಆಲ್ರೆಡಿ ಗ್ರೋ ಆಗಿಬಿಟ್ಟಿದೆ, ಅಷ್ಟು ಫಾಸ್ಟ್ ಇದೆ ಎಕನಾಮಿ, ಸ್ಟೇಬಲ್ ಎಕನಾಮಿ ಇದೆ ಸ್ನೇಹಿತರೆ. ಆಮೇಲೆ ಅಲ್ಲಿ ಟೆಕ್ನಾಲಜಿ ಎಲ್ರಿಗೂ ಗೊತ್ತಿರೋ ಹಾಗೆ ನಾವು ಸಣ್ಣವರಿದ್ದಾಗ ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ನಮ್ಮ ರಿಲೇಟಿವ್ಸ್ ಆಗಲಿ ಯಾರಾದರೂ ಒಂದು ವಾಚ್ ಹಾಕ್ಕೊಂಡು ಬಂದರೆ ಇದು ಜಪಾನ್ ವಾಚ್ ಅನ್ನುವಂಥ ಒಂದು ಮಾತು ಹೇಳ್ತಿದ್ರು. ಇವಾಗ ಟೆಕ್ನಾಲಜಿ ತುಂಬಾ ಗ್ಯಾಜೆಟ್ಸು ಆಮೇಲೆ ಎಲ್ಲ ಮಷೀನ್ಸ್ ಅಷ್ಟು ಬಂದಿದ್ದಾವೆ ಮಾರ್ಕೆಟಲ್ಲಿ. ಬಟ್ ಯಾವಾಗ ಮಷೀನ್ಸ್ ಇರಲಿಲ್ಲ, ಯಾವಾಗ ಟೆಕ್ನಾಲಜಿ ಅಷ್ಟು ಫಾಸ್ಟಾಗಿ ಗ್ರೋ ಆಗಿರಲಿಲ್ಲ, ಆ ಮೂಮೆಂಟಲ್ಲಿ ಏನಾದರೂ ಒಂದು ನಾವು ಡಿವೈಸನ್ನು ಪರ್ಚೇಸ್ ಮಾಡಿದರೆ ನಾವು ಕೇಳಿರುವಂಥ ಒಂದೇ ಒಂದು ಕ್ವಶನ್ನು ಏನು ಅಂತಂದರೆ ಮೇಡ್ ಇನ್ ಜಪಾನ್ ಇದೆನಾ, ವೆರಿ ಗುಡ್ ಅನ್ನುವಂಥ ಮಾತಿರ್ತಿತ್ತು ಸ್ನೇಹಿತರೆ. ಸೊ ಇವಾಗ ನಮ್ಮ ನರ್ಸಸ್ಗಳಿಗೆ ಅಥವಾ ಜಸ್ಟ್ ಒಂದು ಹೆಲ್ತ್ ಕೇರ್ ವರ್ಕರ್ ಇದ್ದಾರೆ, ಅವರಿಗೆ ಹೆಲ್ಪ್ ಆಗುವಂಥ ಈ ಒಂದು ಟಾಪಿಕ್ ಸ್ನೇಹಿತರೆ ಏನು ಅಂತಂದರೆ ಕೇರ್ ಗಿವರ್ ಫಾರ್ ರೆಪ್ಯೂಟೆಡ್ ಹಾಸ್ಪಿಟಲ್ ಇನ್ ಜಪಾನಲ್ಲಿ ಕೇರ್ ಗಿವರ್ ಆಗಿ ನೀವು ಕೂಡ ಕೆಲಸ ಮಾಡಬಹುದು. ನಿಮಗೆ ನರ್ಸಿಂಗ್ ಗ್ರ್ಯಾಜುಯೇಟ್ ಇದ್ದೀರಾ, ಡಿಪ್ಲೊಮಾ ಇದ್ದೀರಾ ಅಥವಾ +2 ಪಾಸ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಕೊಟ್ಟಿದ್ದಾರೆ ಅಂತಂದರೆ ರಿಕ್ರೂಟ್ಮೆಂಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಜಸ್ಟ್ 12th ಪಾಸ್, ನಾನ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ರಿಕ್ವೈರ್ಡ್. ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಏನು ಅವಶ್ಯಕತೆ ಇಲ್ಲ. ಯಾವುದಾದ್ರೂ ಒಂದು ಟೆಕ್ನಿಕಲ್ ಅಂದರೆ BSc ಇದೆ ಅಥವಾ MSc ಇದೆ, ನಾನು ಅದು ಮಾಡಿದ್ದೀನಿ, ಅಷ್ಟೇನು ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಜಸ್ಟ್ ಫಾರ್ ಕೇರ್ ಗಿವರ್ ಅವರು ಕೇಳ್ತಾ ಇರೋದು 12th ಪಾಸ್ ಸ್ನೇಹಿತರೆ. ಹಾಗಾದರೆ ನರ್ಸಸ್ ಕೂಡ ಅಪ್ಲೈ ಮಾಡ್ಬೋದು ಅಂದರೆ ಎಸ್, ನರ್ಸಸ್ ಕೂಡ ಅಪ್ಲೈ ಮಾಡಬಹುದು. ಕಾರಣ ನರ್ಸಸ್ ಒಂದು ನಮ್ಮ ಕೇರ್ ಗಿವಿಂಗ್ ಪ್ರೊಫೆಷನ್ ಇರುವುದರಿಂದ ಒಂದು ಪೇಷಂಟನ್ನ ಆರೈಕೆ ಮಾಡುವುದು ನಮಗೆ ಎಷ್ಟು ತಿಳಿದಿರುತ್ತದೆ ಅಷ್ಟು ಬೇರೆಯೊಬ್ಬರಿಗೆ ತಿಳಿಯುವುದಿಲ್ಲ ಎನ್ನುವಂಥ ಮಾತು ಹೇಳಲಿಕ್ಕೆ ಬಯಸ್ತೀನಿ. ಡೈಗ್ನೋಸ್ ಮಾಡಿ ಅವರಿಗೆ ಮೆಡಿಸನ್ ಯಾವುದು ಬೇಕು ಏನಿಲ್ಲ ಅಂತ ಹೇಳುವಂಥ ಅಡ್ವೈಸು ಆರ್ಡರ್ ಕೊಡುವವರು ಡಾಕ್ಟರ್ಸು ಸ್ನೇಹಿತರೆ. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡೋರು ಮೋಸ್ಟ್ ಆಫ್ ದ ನರ್ಸಸ್ ಓನ್ಲಿ. ಆಮೇಲೆ ಅವರು ಪೇಷಂಟ್ಗೆ ರಿಕ್ವೈರ್ಮೆಂಟ್ ಏನಿದೆ ಯಾವ ರೀತಿ ನಾವು ಡೀಲ್ ಮಾಡಬೇಕೆನ್ನುವಂಥ ಒಂದು ಮಾತು. ಸೊ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ ಸ್ನೇಹಿತರೆ. ಹ್ಯಾಂಡ್ಸಮ್ ಸ್ಯಾಲ್ರಿ ಅಪ್ ಟು 3.5 lakh ಅಂತ ಇದ್ದಾರೆ. ಲ್ಯಾಂಗ್ವೇಜ್ ಟ್ರೈನಿಂಗ್ 6 month ಟೈಮ್ ಪೀರಿಯಡ್. ವಿದಿನ್ 6 month ಟೈಮಲ್ಲಿ ಲ್ಯಾಂಗ್ವೇಜ್ ಟ್ರೈನಪ್ ಮಾಡ್ತಾರೆ. ಈ ಕೆಳಗಡೆ ಕೊಟ್ಟಿರುವಂಥ ಫೋನ್ ನಂಬರ್ ಇದೆ ಸ್ನೇಹಿತರೆ, +917428293381. ಆಮೇಲೆ ಇಮೇಲ್ japan@hrinternational.in. 8 hours ಡ್ಯೂಟಿ, 5 days a week. 5 daysಲ್ಲಿ 8 hours ಡ್ಯೂಟಿ ಇರುತ್ತೆ ಸ್ನೇಹಿತರೆ. ಅಕಾಮಡೇಷನ್ ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡೆಡ್ ಬೈ ಎ ಕಂಪ್ನಿದವರು ಅಕಾಮಡೇಷನ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರೊವೈಡ್ ಮಾಡ್ತಾರೆ. ಏಜೆನ್ಸಿಯ ಹೆಸರು ಬಂದು HR ಇಂಟರ್ನ್ಯಾಷನಲ್ ಇದೆ. ಡೈರೆಕ್ಟ್ ಸೆಲೆಕ್ಷನ್ ಫಾರ್ N4 N5 ಲ್ಯಾಂಗ್ವೇಜ್ ಪಾಸ್ಡ್ ಕ್ಯಾಂಡಿಡೇಟ್. ಯಾರು ಜಪಾನ್ ಭಾಷೆ ನಿಪುಣರಾಗಿದ್ದಾರೆ ಅವರು N4 N5 ಇದ್ದಾರೆ. ಡೈರೆಕ್ಟ್ ವೀಸಾ ತಗೊಂಡು ಫ್ಲೈ ವಿದಿನ್ ನೋ ಟೈಮಲ್ಲಿ 1 or 2 months ಒಳಗಡೆ ನೀವು ಜಪಾನ್ ದೇಶಕ್ಕೆ ಫ್ಲೈ ಮಾಡಬಹುದು. ಯಾರಿಗೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇದ್ದಾವೆ, ಅಲ್ಲಿನ ಭಾಷೆ ಕಲ್ತಿಲ್ಲ ಅಂತಂದರೆ ಅವರು ವಿದಿನ್ 6 month ಸ್ಪ್ಯಾನ್ ಆಫ್ 6 month ಭಾಷೆ ಕಲಿತು ಫ್ಲೈ ಆಗ್ಬೋದು ಸ್ನೇಹಿತರೆ. ಸೊ ದಯವಿಟ್ಟು ಯಾರು ಹೊಸದಾಗಿ ಏನು ಕರಿಯರ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, GNM ಕಂಪ್ಲೀಟ್ ಆಗಿದೆ ಅನ್ನೋರಿಗೆ ನಾನಿದು ಒಂದು ರೆಕಮೆಂಡ್ ಮಾಡ್ತೀನಿ. ದಯವಿಟ್ಟು ಹೋಗಿ ಅರ್ಥ ಮಾಡ್ಕೊಳ್ಳಿ, ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿಕೊಳ್ಳಿ. ವಿದಿನ್ 6 month ನೀವು ಲ್ಯಾಂಗ್ವೇಜ್ ಕಲಿತು ನೀವು ಕೂಡ ಜಪಾನ್ ದೇಶಕ್ಕೆ ಫ್ಲೈ ಆಗಬಹುದು. ಜಪಾನ್ ಬಗ್ಗೆ ಅಷ್ಟು ಹೇಳೋದೇನೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಎಲ್ರಿಗೂ ತಿಳಿದಿರುವ ಹಾಗೆ ಜಪಾನ್ ಒಂದು ಹೆಸರೇ ಹೇಳಿದರೆ ಸಾಕು ಅಷ್ಟೇ. ಯಾಕಂತಂದರೆ ಅಷ್ಟು ಡೆವಲಪ್ಡ್ ರಾಷ್ಟ್ರ ಇದೆ. ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಮುಂಚೂಣಿಯಲ್ಲಿರುವಂಥ ರಾಷ್ಟ್ರ ಇದೆ. ಅಲ್ಲಿ ರಿಲಯಬಿಲಿಟಿ ಇದೆ.
ಸೊ ಯಾರು ಇಂಟ್ರೆಸ್ಟ್ ಇದೆ, ನಾನು ನನ್ನ ಕರಿಯರಲ್ಲಿ ಜಸ್ಟ್ 2 ಇಯರ್ಸ್ ಆದರೂ ನಾನು ಈ ಒಂದು ಜಪಾನ್ ರಾಷ್ಟ್ರಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಎನ್ನುವರು ದಯವಿಟ್ಟು ಈ ಕೆಳಗೆ ಕೊಟ್ಟಿರುವಂತಹ ಫೋನ್ ನಂಬರ್ ಆಗಲಿ ಅಥವಾ ಇಮೇಲ್ ಅಡ್ರೆಸ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಈ ಒಂದು ಚಾಲೆಂಜ್ ಆಗಿ ತೊಗೊಂಡು ವಿದಿನ್ 6 ಮಂತಲ್ಲಿ ಜಪಾನ್ ಭಾಷೆ ಕಲಿತು ಅಲ್ಲಿ ಹೋಗಿ ಆ್ಯಸ್ ಎ ಕೇರ್ ಗಿವರ್ ಕೆಲಸ ಮಾಡಬಹುದು. ಆಮೇಲೆ 3.5 ಲ್ಯಾಕ್ಸ್ 3,50,000 ಪರ್ ಮಂತ್ ಅರ್ನ್ ಮಾಡ್ಬೋದು ಸ್ನೇಹಿತರೆ. ಸೊ ವೈ ವೇಟ್, ಜಸ್ಟ್ ಕಾಲ್ ದ ಬಿಲೋ ನಂಬರ್ಸ್ ಆ್ಯಂಡ್ ಗೆಟ್ ಆಲ್ ದ ಡೀಟೇಲ್ಸ್. ಸ್ನೇಹಿತರೆ, ನಾನಿದು ಪ್ರಮೋಷನ್ ಏನು ಮಾಡ್ತಾಯಿಲ್ಲ, ಬಟ್ ನಮ್ಮ ನರ್ಸಸ್ಗೋಸ್ಕರ ಎಲ್ಲಿ ಅಪಾರ್ಚುನಿಟೀಸ್ ಇರ್ತವೆ. ಯಾಕಂತಂದರೆ ಕೆಲವರು ನಾನು ಅಬ್ರಾಡ್ ಹೋಗಬೇಕು ಬಟ್ ನನಗೆ ಗೈಡ್ ಸಿಗ್ತಾಯಿಲ್ಲ ಎನ್ನುವರು ಕೆಲವರು ಇದ್ದಾರೆ. ಕೆಲವರು ಅಬ್ರಾಡ್ ಹೋಗಬೇಕು ಸರ್, ಬಟ್ IELTS ನನಗೆ ಓದಲಿಕ್ಕಾಗಲ್ಲ ಅಥವಾ ಬೇರೆ ಕಷ್ಟ ಆಗುತ್ತೆ, ಅಷ್ಟು ಹಣ ಪೇ ಮಾಡಲಿಕ್ಕಾಗಲ್ಲ ಅನ್ನೋರಿದ್ದಾರೆ. ಸೊ ಇದೊಂದು ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈ HR ಇಂಟರ್ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಗೆ ಕಾಲ್ ಮಾಡಿಕೊಂಡು ಹೋಗ್ಬೋದು. ದಿಸ್ ಈಸ್ ಆಲ್ಸೋ HR ಇಂಟರ್ನ್ಯಾಷನಲ್ ಒನ್ ಆಫ್ ದ ಲೀಡಿಂಗ್ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಇದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಸ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.